ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಂಗಳೂರಿಂದ ಬೆಳಿಗ್ಗೆ ಮಾರ್ನಿಂಗ್ ರೀಚ್ ಆದೆ ಇಲ್ಲಿ. ಸೊ ಅಮ್ಮನ ಜೊತೆ ಒಂದು ವಿಡಿಯೋ ಮಾಡುವ ಅಂತ ಕೂತ್ಕೊಂಡೆ. ಅವರೇನು ಹೇಳ್ತಾರಂತೆ ಕೇಳಿ. ಇವತ್ತಿನ ಈ ವಿಡಿಯೋದಲ್ಲಿ ದೇಹಕ್ಕೆ ತಂಪು ಕೊಡುವ 2 ಬಳ್ಳಿಗಳ ಪರಿಚಯವನ್ನು ಮಾಡಿಕೊಡುತ್ತೇನೆ. ಇವಾಗ ಅಮ್ಮ ಒಂದು ಗಿಡ ತೋರಿಸ್ತಾರೆ. ಗಿಡ ಅಲ್ಲ, ಬಳ್ಳಿ. ಅದು ಹೊಟ್ಟೆ ನೋವಿಗೆಲ್ಲ ಚೆಂದ ಆಗ್ತದಂತೆ, ಮತ್ತು ಹೀಟಾದರೆ ಎಲ್ಲ ತಂಪು ಕೊಡ್ತದಂತೆ. ಅದಕ್ಕೆ ನಿಮಗೆ ತೋರಿಸ್ತೇನೆ ಯಾವುದು ಅಂತ. ಓಯೇ, ಇದಕ್ಕೆ ತಿಪಲೆ ಅಂತ ಹೇಳ್ತಾರೆ ತುಳುವಿನಲ್ಲಿ. ಕನ್ನಡದಲ್ಲಿ ಎಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ನಮಗೆ, ಆದರೆ ತುಳುವಲ್ಲಿ ತಿಪಲೆದು ಎಲೆ ಅಂತ ಹೇಳ್ತಾರೆ. ಬಳ್ಳಿ ಥರ ಅದು ಬೆಳೀತದೆ. ಇದು ಹೊಟ್ಟೆ ನೋವಿಗೆ ಜೀರಿಗೆ ಹಾಕಿ ಹಿಂಡಿ ಕುಡಿಬೇಕು. ಜೀರಿಗೆ ಗುದ್ದಬೇಕು, ಅದರಲ್ಲಿ ಗುದ್ದಿ ಹಾಕಬೇಕು, ಸರಿ ಹಿಂಡಬೇಕು. ದಪ್ಪ ಆಗ್ತದೆ, ಮತ್ತು ಕುಡಿಬೇಕು. ಮತ್ತು ಪಿರಿಯಡ್ಸ್ ಎಲ್ಲ ಆಗುವಾಗ ಹೊಟ್ಟೆ ನೋವು ಇದ್ದರೆ ಅದಕ್ಕೆ ಒಳ್ಳೆಯದಾಗ್ತದೆ. ಇಲ್ಲೊಂದಿದೆ ನೋಡಿ, ಇದು ಈ ಥರ ಬೆಳೀತದೆ ಬಳ್ಳಿಲಿ. ತೋಟಕ್ಕೆ ನೀರು ಬಿಟ್ಟಿದ್ದಾರೆ. ತೋಟಕ್ಕೆ ನೀರು ಬಿಟ್ಟಿದ್ದಾರೆ. ಸಂಜೆ ಆಯ್ತಲ್ಲ, ಸ್ಪ್ರಿಂಕ್ಲರ್. ಇದು ನಮ್ಮದು ಅಡಿಕೆ ತೋಟ. ಇವಾಗ ಇನ್ನೊಂದೇನೋ ತೋರಿಸ್ತೇನೆ ಅಂತ ಕರ್ಕೊಂಡು ಬಂದರು. ಏನಂತ ನೋಡುವ. ಬುಡ ಇಲ್ಲದ ಬಳ್ಳಿ, ಓಕೆ, ಬುಡ ಇಲ್ಲದ ಬಳ್ಳಿ ಅಂತಲೇ ಹೆಸರು. ಇದನ್ನು ಕೂಡ ಜೀರಿಗೆ ಹಾಕಿ, ನೀರಿಗೆ ಸ್ವಲ್ಪ ಜೀರಿಗೆ ಹಾಕಿ ಇದನ್ನು ಗುದ್ದಿ ಹಾಕಬೇಕು. ಅದನ್ನು ಹಿಂಡಬೇಕು. ಆಗ ಹಿಂಡಿ ಸೋಸಬೇಕಲ್ಲ, ಬರ್ತದೆ, ಸೋಸಬೇಕು, ದಪ್ಪ ರಸ ಬರ್ತದೆ. ಇದು ಎಂತಕ್ಕಾಗ್ತದೆ? ಇದು ಹೊಟ್ಟೆ ನೋವಿಗೆ ಎಲ್ಲ ತುಂಬ ಒಳ್ಳೆಯದು. ಹೊಟ್ಟೆ ನೋವಿಗೆ ಮತ್ತೆ ತಂಪು. ಇದು ಎಂತ ಗೊತ್ತುಂಟು, ಇದೆಲ್ಲ ದನಗಳೆಲ್ಲ ತಿಂತದೆ. ಇದನ್ನು ಕಷಾಯ ಮಾಡಿ ನಮಗೆಲ್ಲ ಕುಡಿಸ್ತಾರೆ ಮಾರ್ರೆ. ನೀವು ಬೇಕಾದ್ರೆ ಟ್ರೈ ಮಾಡಿ, ತಂಪು ಕೊಡ್ತದಂತೆ ಜೀವಕ್ಕೆ. ಬುಡ ಇಲ್ಲದ ಬಳ್ಳಿ ನೋಡಿ. ಕಲ್ಲು ನೀರು ಹಾಕಿ ಒಳ್ಳೆ ತೊಳಿಬೇಕು. ತೊಳೆದು ಎಲ್ಲ ನೀರು ಬಟ್ಟೆಯಲ್ಲಿ ಒರೆಸಬೇಕು, ಒಳ್ಳೆ ಬಟ್ಟೆಯಲ್ಲಿ. ಮತ್ತು ಇದು ಬಳ್ಳಿ ಮುಂಚೆನೇ ನಾನು ತೊಳೆದಿಟ್ಟಿದ್ದೇನೆ. ಅದರಲ್ಲಿ ಒಣ ಕಡ್ಡಿ, ಹುಲ್ಲು ಎಲ್ಲ ಇರ್ತದೆ. ಒಳ್ಳೆ ಹೆಕ್ಕಿ ತೊಳಿಬೇಕು. ತೊಳೆದು ತಂದಿದ್ದೇನೆ ನೋಡಿ. ಈಗ ಜಜ್ಬೇಕು, ಅದನ್ನು ಚಂದ ಜಜ್ಬೇಕಾ? ಸ್ವಲ್ಪ ಜೀರಿಗೆ ಹಾಕಬೇಕು. ನಿಲ್ಲ, ನಾನು ತಗೊಂಡು ಬರ್ತೇನೆ. ಎಲ್ಲೆಂತ 1 ಚಮಚ ಆಗುವಷ್ಟು ಜೀರಿಗೆ ಹಾಕಬೇಕು. ನಾನು ಹೀಗೆ ಮುಚ್ಚಳದಲ್ಲಿ ಹಾಕ್ತೇನೆ ಅಂದಾಜಿಗೆ. ಮತ್ತು ಜಜ್ಜಬೇಕು, ಸರಿ ಜಜ್ಜಬೇಕು. ಜೀರಿಗೆ ಎಷ್ಟು ಬೇಕಾದ್ರೆ ಹಾಕ್ಬೋದಾ? ಅಷ್ಟು ಹಾಗೆ ಹಾಕಲಿಕ್ಕಿಲ್ಲ. ಹೆಚ್ಚು ಅಂದರೆ 1 ಚಮಚ ಅಂದಾಜಲ್ಲಿ ಹಾಕ್ಬೋದು, ಜಾಸ್ತಿ ಹಾಕಬಾರ್ದು. ಇಷ್ಟು ಬಳ್ಳಿಗೆ ಇಷ್ಟು 1 ಚಮಚ ಸಾಕಾಗ್ತದೆ. ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಬೋದು. ನಿಮಗೆ ಇದೆಲ್ಲ ಯಾರು ಹೇಳ್ಕೊಟ್ಟಿದ್ರು? ನನಗೆ ಇಲ್ಲಿ ಅತ್ತೆ ಎಲ್ಲ ತಂದು ಮಾಡ್ತಿದ್ರು, ಮಾಡಿ ನಮಗೆ ತೆಗೆದು ಕೊಟ್ಟಿದ್ರು. ನಂದು ಅಜ್ಜಿ ನಾಟಿ ವೈದ್ಯರಾಗಿದ್ದರು, ಹಾಗಾಗಿ ಗೊತ್ತು ಇವರಿಗೆ. ಅವರಿಂದ ನನಗೆ ಗೊತ್ತಾಯಿತು. ನಿಮಗೆ ಹಳ್ಳಿಯಲ್ಲೆಲ್ಲ ಸಿಗ್ತದೆ, ಬೇರು, ಬಳ್ಳಿ, ತಂಡೆ.
ಅದಕ್ಕೆ ನಾನು ಇಲ್ಲಿ ಬೆಂಗಳೂರಿಂದ ಊರಿಗೆ ಬಂದಮೇಲೆ ಇದೆಲ್ಲ ಮಾಡಿ ಕೊಡ್ತಾರೆ. ಹೋಗುವಾಗ ತುಂಬಿಸಿ ಕೊಡ್ತೇನೆ ಬ್ಯಾಗಲ್ಲೆಲ್ಲ. ಸ್ವಲ್ಪ ದಿನಕ್ಕೆ ಬರ್ತದೆ. ಏರು ಎಷ್ಟು ಜಜ್ಜಬೇಕು? ಸ್ವಲ್ಪ ಸರಿ ಜಜ್ಜಿದಾಗೆ ಆಗಬೇಕು, ಮತ್ತೆ ಅದರ ನೋಡಿ ಬರುವುದಿಲ್ಲ ಅಂಟು. ನಾನು ಜಜ್ಜಿದ್ದು ನೋಡಿ ಸುಲಭ ಉಂಟಂತ ಅವಳು ತೆಗೆದುಕೊಂಡು ಜಜ್ತಾಳೆ ಈಗ. ಸ್ವಲ್ಪ ಜಜ್ಜಿದ್ರೆ ಸಾಕು ಇನ್ನು ಸ್ವಲ್ಪ ಸಾಕಾ? ಹಾಂ. ಜಜ್ಜಿ ಆಯಿತು, ಇನ್ನು ತೆಗಿತೇನೆ. ಅದಕ್ಕೆ ಇನ್ನೊಂದು ನೀರು ಹಾಕೋದು. ಹಿಂಡಬೇಕು, ಸರಿ ಹಿಂಡಬೇಕು. ಕೈಯೆಲ್ಲ ಚಂದ ಮಾಡಿ ತೊಳಿಬೇಕು ಮುಂಚೆನೆ. ಅದು ನೋಡಿ ಇವಾಗ ನೀರು ಹೇಗಾಯಿತು ಅಂತ, ನ್ಯೋಲಿ ನ್ಯೋಲಿ ಆಯಿತು, ಜಲ್ಲು ಥರ. ಹಾಂ, ಜಲ್ಲು ಥರ. ನೀರು ಹಾಕಿ ಹಾಕಿ ಅಂಟಾಯಿತು. ಅಂಟಾಗುವುದಿಲ್ಲ, ನ್ಯೋಲಿ ನ್ಯೋಲಿ ಪಂಡ ಕನ್ನಡದ ದಾದ ಅಂತ. ಲೋಳೆ ಲೋಳೆ. ಹಾಂ, ಏನ ಎಷ್ಟು ಮಾಡಬೇಕು ಆ ಥರ? ಎಷ್ಟು ಸಲ? ಜಾಸ್ತಿ ಹಿಂಡಿದ್ರೆ ಜಾಸ್ತಿ ರಸ ಲೋಳಿ ಬರ್ತದೆ. ಎಷ್ಟು ಇಡ್ತೇವೆ ಅಷ್ಟು ಲೋಳಿ ಜಾಸ್ತಿ ಬರ್ತದೆ. ಇವತ್ತು ಚಿಕನ್ ಮಾಡಿದ್ದೇವೆ, ಅದಕ್ಕೋಸ್ಕರ ಇದು ಮಾಡ್ತಿದ್ದಾರೆ ತಂಪಾಗಲಿ ಅಂತ. ಯಾವತ್ತೂ ಹಾಗೆ ಬೆಂಗಳೂರಿಂದ ಯಾವಾಗ ಊರಿಗೆ ಬರ್ತೇನಲ್ಲ ಎಲ್ಲ ಈ ಥರದ್ದೇ ಮಾಡಿ ಕೊಡ್ತಾರೆ, ತುಂಬಿಸ ಕೊಡ್ತಾರೆ ಬ್ಯಾಗಲ್ಲಿ, ನೀನೇ ಮಾಡ್ಕೋ ತಗೊಂಡೋಗಿ ಅಂತ. ನೋಡಿ ಈ ಥರ ಬರ್ತದೆ. ಇನ್ನು ಸೋಸಬೇಕು. ಇದು ದಪ್ಪಾಗಿದೆ, ಇಡುವುದಿಲ್ಲ, ನಿಧಾನ ಹಾಕಬೇಕು. ಇದು ಸೋಸಿ ಆವಾಗಲೇ ಕುಡಿಬೇಕಲ್ಲ, ಸ್ವಲ್ಪ ತಿಟ್ಟರೆ ಮತ್ತೆ ಗಟ್ಟಿ ಗಟ್ಟಿ ಆಗ್ತದೆ, ಕುಡಿಲಿಕ್ಕಾಗಲ್ಲ. ಹೌದೌದು. ಇಳಿಯುವುದಿಲ್ಲ. ಸ್ವಲ್ಪ ನೀರು ಹಾಕ್ಬೋದಲ್ಲ, ಇವಾಗಲೇ ಗಟ್ಟಿಯಾಗಿದೆ. ಎಷ್ಟು ರಸ ಬಂತು. ಒಂದು ಗ್ಲಾಸ್ ಕುಡಿದ್ರೆ ತುಂಬ ತಂಪಾಗ್ತದೆ. ಬೆಳ್ತಿಗೆ ಹಾಕಿ ಊಟ ಮಾಡಿದರೆ, ಕೋಳಿ ತಿಂದರೆ, ಇದು ಜ್ಯೂಸ್ ತೆಗೆದು ಕುಡಿಯೋದು ನಾವು. ರೆಡಿ ಆಯಿತು.